ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಂದಾದೀಪದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾವು ಯಾಕೆ ಮನೆಯಲ್ಲಿ ದೀಪವನ್ನು ಬೆಳಗಿಸ್ತೀವಿ ಅಂತ ಅಂದರೆ ನಮ್ಮ ಮನೆ ಬೆಳಗ್ತಾ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ವಾ. ಹಂಗಾಗಿ ಸುಮಾರಷ್ಟು ಕಷ್ಟಗಳು ಇರುತ್ತೆ ನಮ್ಮ ಜೀವನದಲ್ಲಿ. ಎಲ್ಲರ ಜೀವನದಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ. ಇಷ್ಟೆಲ್ಲ ಪರಿಹಾರ ಆಗಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ನಾವು ಹಚ್ಚುವಂಥ ದೀಪದಿಂದಲೇ ಪರಿಹಾರ ಇರುತ್ತೆ. ಹಾಗಾಗಿ ಅಷ್ಟು ಒಂದು ಮಹತ್ವ ನಾವು ಮೊದಲಿಗೆ ದೀಪಕ್ಕೆ ಕೊಡ್ತೀವಿ ಅಲ್ವಾ. ನಾವು ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ದೀಪಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ. ಮೊದಲು ನಾವು ದೀಪ ಹಚ್ಚಿ ದೀಪಕ್ಕೆ ಪೂಜೆ ಮಾಡಿ ಆಮೇಲೆ ತಾನೇ ದೇವರಿಗೆ ಪೂಜೆ ಮಾಡ್ತೀವಿ. ಹಾಗಾಗಿ ಅಷ್ಟು ಮಹತ್ವ ಇರುವಂಥದ್ದು. ಮೊದಲನೇದಾಗಿ ನಾವು ದೀಪಕ್ಕೆ ಕೊಡೋದ್ರಿಂದ ದೀಪದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಮುಖ್ಯವಾಗಿ ವಿಶೇಷವಾಗಿ ನಂದಾದೀಪದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ನಂದಾದೀಪದ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ನಂದಾದೀಪವನ್ನು ತುಪ್ಪದಲ್ಲಿ ಹಚ್ಬೋದು, ಎಣ್ಣೆನಲ್ಲೂ ಕೂಡ ಹಚ್ಬೋದು. ನಂದಾದೀಪ ಅಂದ್ರೇ ನಂದದೇ ಇರುವಂಥ ದೀಪ, ದೇವ್ರ ಮುಂದೆ ಹಚ್ಚುವಂಥ ದೀಪ, ಅಖಂಡ ದೀಪ ಅಂತಲೇ ಹೇಳ್ಬೋದು. ಈ ನಂದಾದೀಪದ ಮಹತ್ವ ಎಷ್ಟಿದೆ ಅಂತ ನೀವು ಕೂಡ ತಿಳ್ಕೊಬೇಕು. ಹಾಗೆ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಿದ್ರೆ ನಮಗೆ ಏನು ಫಲ ಅಂತಲೂ ಕೂಡ ತಿಳ್ಕೊಬೇಕು. ಈ ಒಂದು ನಂದಾದೀಪದ ಬಗ್ಗೆ ತುಂಬಾ ವಿಷಯ ಇದೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆ ಪೂರ್ತಿ ಮಾಹಿತಿನ ತಿಳಿಸೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕಂದರೆ ವಿಷಯಗಳನ್ನು ತಿಳ್ಕೊಂಡು ನೀವು ಕೂಡ ಪಾಲನೆಯನ್ನು ಮಾಡ್ಕೋಬಹುದು. ಯಾಕಂದರೆ ವಿಡಿಯೋ ಪೂರ್ತಿಯಾಗಿ ನೋಡ್ದೇ ಅರ್ಧ ವಿಷಯ ತಿಳ್ಕೊಂಡು ಮತ್ತೆ ಅದೇ ಪ್ರಶ್ನೆ ಬರ್ತಾ ಇದೆ. ಅದಕ್ಕೋಸ್ಕರ ಹಾಗಾಗಿ ನಿಮಗೆ ಸಮಸ್ಯೆಗಳು ಪರಿಹಾರ ಆಗಿರೋದಿಲ್ಲ. ಯಾಕಂದರೆ ನಾವು ತಿಳ್ಕೊಳ್ಬೇಕಾಗಿರುವ ವಿಷಯನೇ ಅರ್ಧ ತಿಳ್ಕೊಂಡು ಮಾಡಿದ್ರೆ ಆ ಕೆಲಸ ಆಗಲಿ ಆ ಸಮಸ್ಯೆನೇ ಆಗಿರ್ಬೋದು ಪರಿಹಾರ ಸಿಗೋದಿಲ್ಲ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕ್ಲಿಯರಾಗಿ ವಿಡಿಯೋನ ನೋಡ್ತಾ ಬಂದರೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ದೀಪದ ಮಹತ್ವ ಅಂತೂ ತುಂಬಾ ಇದೆ. ಎಣ್ಣೆದೇ ಆಗಿರಲಿ ಮತ್ತು ತುಪ್ಪದ್ದೇ ಆಗಿರಲಿ, ನಾವು ಯಾಕೆ ಮನೆಯಲ್ಲಿ ದೀಪವನ್ನು ಬೆಳಗಿಸ್ತೀವಿ ಅಂತ ಅಂದರೆ ನಮ್ಮ ಮನೆ ಬೆಳಗ್ತಾ ಇರಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ಸುಮಾರಷ್ಟು ಕಷ್ಟಗಳು ಇರುತ್ತೆ ಜೀವನದಲ್ಲಿ. ಎಲ್ಲರ ಜೀವನದಲ್ಲೂ ಕಷ್ಟಗಳು ಇರುತ್ತೆ. ಇಷ್ಟೆಲ್ಲ ಪರಿಹಾರ ಆಗಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ನಾವು ಹಚ್ಚುವಂಥ ದೀಪದಿಂದಲೇ ಪರಿಹಾರ ಇರುತ್ತೆ. ಹಂಗಾಗಿ ಅಷ್ಟು ಒಂದು ಮಹತ್ವ. ನಾವು ಮೊದಲನೇದಾಗಿ ದೀಪಕ್ಕೆ ತಾನೇ ಕೊಡೋದು. ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ದೀಪಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ. ಮೊದಲು ನಾವು ದೀಪ ಹಚ್ಚಿ ದೀಪಕ್ಕೆ ಪೂಜೆ ಮಾಡಿ ಆಮೇಲೆ ತಾನೇ ದೇವ್ರಿಗೆ ಪೂಜೆ ಮಾಡ್ತೀವಿ. ಹಾಗಾಗಿ ಅಷ್ಟು ಒಂದು ಮಹತ್ವ ದೀಪಕ್ಕಿದೆ. ಮೊದಲನೇದಾಗಿ ನಾವು ದೀಪಕ್ಕೆ ಕೊಡೋದ್ರಿಂದ ದೀಪದ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ಮುಖ್ಯವಾಗಿ ವಿಶೇಷವಾಗಿ ನಂದಾದೀಪದ ಬಗ್ಗೆ ತಿಳ್ಕೊಳ್ಳೋಣ. ದೇವ್ರ ಮನೆಯಲ್ಲಿ ಯಾವಾಗಲೂ ದೀಪ ಇರಲೇಬೇಕು. ದೀಪ ಯಾವಾಗಲೂ ಶಾಂತವಾಗಿ ಉರಿತಾ ಇರಬೇಕು. ನಾವು ಲೈಟ್ ಹಾಕಿರ್ತೀವಿ ಅಂತ ಅಂದರೆ ಲೈಟ್ಗಳು ಹಾಕ್ಬೋದು, ಅದು ಕರೆಂಟಿಂದ ಮಾತ್ರ ದೀಪ ಉರಿತಾ ಇರುತ್ತೆ. ಇವಾಗ ನಾವು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ, ತಿರುಪತಿನಲ್ಲೇ ಆಗಿರ್ಬೋದು, ಕೆಲವೊಂದು ದೇವಸ್ಥಾನದಲ್ಲಿ ನೀವು ನೋಡಬಹುದು ಕರೆಂಟ್ನ ಸೌಲಭ್ಯ ಗರ್ಭಗುಡಿನಲ್ಲಿ ಇರೋದಿಲ್ಲ. ಲೈಟ್ ಯಾವುದೂ ಇರೋದೇ ಇಲ್ಲ. ಎಣ್ಣೆಯ ದೀಪದ ಬೆಳಕಿನಲ್ಲಿನೇ ಭಗವಂತನ ನೋಡ್ತೀವಿ ನಾವು. ಯಾಕಂತ ಅಂದರೆ ದೀಪಕ್ಕೆ ಅಷ್ಟು ಮಹತ್ವ ಇದೆ. ಅದರಲ್ಲೂ ನಂದಾದೀಪಕ್ಕೆ ಅಷ್ಟು ಮಹತ್ವ ಇದೆ. ದೇವ್ರ ಮುಂದೆ ಸದಾ ದೀಪ ಇರಲೇಬೇಕು. ದೀಪದ ಬೆಳಕಿನಲ್ಲಿ ನಾವು ದೇವ್ರನ್ನ ನೋಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ನಂದಾದೀಪದಲ್ಲೇ ಭಗವಂತನನ್ನು ನೋಡಿದ್ರೆ ಸದಾ ನಮಗೆ ಸುಖ ಸಂತೋಷವನ್ನು ಭಗವಂತ ಕರುಣಿಸ್ತಾರೆ ಅಂತ ಹೇಳ್ತಾರೆ. ನಂದಾದೀಪ ಯಾರ ಮನೆಯಲ್ಲಿ ಬೆಳಗ್ತಾ ಇರುತ್ತೋ ಅಂತಹ ಮನೆಗಳಲ್ಲಿ ದೈವಿ ಪ್ರಭಾವ ಇರುತ್ತೆ, ದೈವಿಯ ಶಕ್ತಿ ಹೆಚ್ಚಾಗಿರುತ್ತೆ. ನಂದಾದೀಪ ದೇವ್ರ ಮನೆಯಲ್ಲಿದ್ದರೆ ಆ ಲಕ್ಷ್ಮಿ ಯಾವತ್ತೂ ಪ್ರವೇಶ ಆಗೋದಿಲ್ಲ. ಮನೆಯೊಳಗಡೆ ಯಾವತ್ತೂ ಕೂಡ ಹಾಕೋದಿಲ್ಲ ಅಂತ ಹೇಳ್ತಾರೆ. ನಂದಾದೀಪ ತುಂಬ ಶ್ರೇಷ್ಠವಾದದ್ದು. ಸದಾ ದೇವ್ರ ಮುಂದೆ ದೀಪ ಇರಲೇಬೇಕು. ನಂದದೇ ಇರೋ ಹಾಗೆ ಅದನ್ನು ನೋಡ್ಕೋಬೇಕಾಗತ್ತೆ. ತುಂಬ ವಿಶೇಷತೆ ನಂದಾದೀಪಕ್ಕೆ. ನಂದಾದೀಪವನ್ನು ನೀವು ಎರಡಾದರೂ ಹಚ್ಬೋದು, ಒಂದಾದರೂ ಹಚ್ಬೋದು. ಇಲ್ಲ ದಿನನಿತ್ಯ ದೀಪವನ್ನು ಹಚ್ತಾ ಇರ್ತೀರಲ್ವ, ಸ್ವಲ್ಪ ದೊಡ್ಡದಾಗಿರುವಂಥ ಅಂದರೆ ದೊಡ್ಡ ಬಟ್ಲು ಇರೋ ಥರ ಆ ಥರ ದೀಪನ ತೊಗೊಂಡ್ಬಿಟ್ಟು ತುಂಬ ಎಣ್ಣೆ ಹಾಕಿ ಹಚ್ಚಿದ್ರೆ ನಿಮಗೆ ಸಂಜೆ ತನಕ ದೀಪ ಇರುತ್ತೆ. ಕೆಲವೊಂದು ಸಲ ಕಿಡಿ ಕಟ್ಟುತ್ತೆ. ಇದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿರುತ್ತೆ.
ನವರಾತ್ರಿಯಲ್ಲಿ ಅಖಂಡ ದೀಪ ಹಚ್ತೀವಲ್ವಾ, ನಾವು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರುತ್ತೆ ನಿಮಗೂ ಕೂಡ. ದೀಪದ ಒಂದು ಬತ್ತಿನ ಬಿಟ್ಬಿಟ್ಟು ಆ ಎಣ್ಣೆಯಲ್ಲಿ ಅದೇ ಬತ್ತಿಗೆ ಹಚ್ಕೊಂಡು ಮತ್ತೆ ತಿರ್ಗಾ ಅದೇ ಬತ್ತಿಯಿಂದ ಹಚ್ಚಿದ್ರೆ ಅದು ಏನೂ ದೋಷ ಇಲ್ಲ ಅಂತ. ಈ ರೀತಿ ನೀವು ಮಾಡ್ಕೋಬೋದು. ಒಟ್ಟಿನಲ್ಲಿ ಕಿಡಿ ಕಟ್ಟಿದೆ ಅಂತ ಅಂದರೆ ಅದನ್ನು ಸರಿ ಮಾಡಿ ಅದೇ ಒಂದು ಬತ್ತಿಗೆ ಹಚ್ಕೊಂಡ್ಬಿಟ್ಟು ಹಚ್ಚಿದ್ರೆ ದೀಪ ಶಾಂತ ಆಗದೇ ಹಾಗೇ ಇರುತ್ತೆ. ದೇವ್ರ ಮುಂದೆ ಸದಾ ದೀಪ ನಂದದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಅದನ್ನೇ ನಾವು ನಂದಾ ದೀಪ ಅಂತ ಕರೆಯೋದು. ಲಕ್ಷ್ಮೀ ನಾರಾಯಣರ ಸನ್ನಿಧಾನ ಆ ದೀಪದಲ್ಲಿ ಇರುತ್ತೆ. ಮನೆಗಳಲ್ಲಿ ಲಕ್ಷ್ಮೀ ವಾಸ ಇರುತ್ತೆ ಅಂತ ಹೇಳ್ತಾರೆ ನಂದಾ ದೀಪ ಹಚ್ಚೋದ್ರಿಂದ. ಹಾಗಾಗಿ ನಂದಾ ದೀಪವನ್ನು ಹಚ್ತೀವಿ ಅಂತ ಅಂದರೆ ದೊಡ್ಡದು ಹಿತ್ತಾಳೆದು ಪ್ರಣತಿಗಳು ಸಿಗುತ್ತೆ ಅಲ್ವಾ, ದೊಡ್ಡದೊಂದು ಬಟ್ಲು ಇರುತ್ತೆ, ಅದರಲ್ಲಿ ಲವಂಗ ಇರುತ್ತೆ ಮಧ್ಯದಲ್ಲಿ. ಆ ಥರದ್ದು ತಂದು ಬತ್ತಿನ ಏರಿಸಿ ತುಂಬ ಎಣ್ಣೆ ಹಾಕಿ ಒಂದು ಕಡೆ ನೀವು ಹಚ್ಚಿಟ್ಬಿಟ್ರೆ ನಿಮಗೆ ನಾಳೆ ಬೆಳಗ್ಗೆ ತನಕನೂ ದೀಪ ಇರುತ್ತೆ. ಬೆಳಗ್ಗೆ ಹಚ್ಚಿದ್ರೆ ಮಾರನೇ ದಿನ ತನಕನೂ ದೀಪ ಇರುತ್ತೆ. ಮತ್ತು ನೀವು ಅದನ್ನು ಸರಿ ಮಾಡಿ ತುಪ್ಪವನ್ನು ಅಥವಾ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಬೆಳಗಿಸ್ತಾ ಇರ್ಬೋದು. ಇನ್ನು ನಂದಾ ದೀಪವನ್ನು ಯಾವ ದಿಕ್ಕಿಗೆ ಹಚ್ಚಿದ್ರೆ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ಇದರಿಂದ ನಮಗೆ ಏನು ಫಲ? ಮೊದಲನೇದಾಗಿ ಪೂರ್ವ ದಿಕ್ಕು. ಮನೆಗಳಲ್ಲಿ ಯಾವಾಗಲೂ ದೀಪಗಳನ್ನು ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ತೀವಿ. ಅನುಕೂಲ ಇರೋರು ಇಲ್ಲದೇ ಇರೋರು ಉತ್ತರ ದಿಕ್ಕಿಗೆ ಹಚ್ತಾರೆ. ಪೂರ್ವ ಅಥವಾ ಉತ್ತರ ದಿಕ್ಕು ತುಂಬಾ ಶ್ರೇಷ್ಠ ದಿನನಿತ್ಯ ಹಚ್ಚೋರಾದರೂ ಕೂಡ. ಇವಾಗ ಪೂರ್ವ ದಿಕ್ಕಿಗೆ ಹಚ್ಚಿದ್ರೆ ಏನು ಫಲ ಅಂತ ತಿಳ್ಕೊಳ್ಳೋಣ. ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಇರುತ್ತೆ ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ಚಿದ್ರೆ. ಮತ್ತು ಮಾಟ ಮಂತ್ರ ಈ ಥರ ಏನಾದರೂ ದೋಷಗಳು ವಾಸ್ತು ದೋಷಗಳು ಇದೆ ಅಂತ ಅನಿಸಿದ್ರು ಕೂಡ ಪೂರ್ವ ದಿಕ್ಕಿಗೆ ದೀಪವನ್ನು ಹಚ್ತಾ ಬಂದರೆ ಅದು ಕಾಲಕ್ರಮೇಣ ಸರಿ ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಮಕ್ಕಳ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಮಕ್ಕಳಲ್ಲಿ ಏಳಿಗೆ ಆಗ್ತಾ ಹೋಗುತ್ತೆ. ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಉದ್ಯೋಗದಲ್ಲೇ ಆಗಿರ್ಬೋದು, ಈ ಥರ ಏಳಿಗೆ ಆಗ್ತಾ ಹೋಗ್ತಾ ಇರ್ತಾರೆ. ಪೂರ್ವ ದಿಕ್ಕಿಗೆ ನಂದಾ ದೀಪನ ಹಚ್ಚೋದ್ರಿಂದ ಪೂರ್ವ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆಗಿರ್ಬೋದು, ಅಂದರೆ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೋಗುವಾಗ ಪೂರ್ವಕ್ಕೆ ತಿರುಗಿಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಯಾವುದೇ ಒಂದು ಸ್ತೋತ್ರ ಪಾರಾಯಣ ಸಂಕಲ್ಪ ಏನೇ ಮಾಡಿದ್ರೂ ಪೂಜೆ ಪೂರ್ವಕ್ಕೆ ತಿರುಗಿ ಮಾಡಬೇಕು ಅಂತೀವಿ. ಪೂರ್ವಕ್ಕೆ ಮುಖ ಮಾಡಿ ದೇವ್ರಿಗೆ ಪೂಜೆನ ಮಾಡಬೇಕು. ಹೀಗಿದ್ದಾಗ ನಮಗೆ ಪೂರ್ವ ಅಂದರೆ ಸೂರ್ಯ ಉದಯ ಆಗುವಂಥ ಜಾಗ, ಹಾಗಾಗಿ ಅಭಿವೃದ್ಧಿಯ ಸಂಕೇತ. ಹಾಗಾಗಿ ಪೂರ್ವ ದಿಕ್ಕಿಗೆ ನಂದಾ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಂದು ವಿಶೇಷ ಫಲವನ್ನು ನಾವು ಕಾಣ್ಬೋದು. ಇನ್ನು ಪಶ್ಚಿಮ ದಿಕ್ಕಿಗೆ ನಂದಾ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಯಾವಾಗಲೂ ಜಗಳ ಹೆಚ್ಚಾಗುತ್ತೆ, ನೆಮ್ಮದಿ ಕಮ್ಮಿ ಆಗ್ತಾ ಬರುತ್ತೆ. ಮನೆಯಲ್ಲಿರುವ ಯಜಮಾನರು ಮತ್ತು ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗ್ತಾ ಇರುತ್ತೆ. ಅಂದರೆ ಕೆಳಗಡೆ ಇಳಿತಾ ಹೋಗ್ತಾರೆ. ಯಾವುದೇ ಒಂದು ಕೆಲಸದಲ್ಲೇ ಆಗಿರ್ಬೋದು ಅಭಿವೃದ್ಧಿ ಅನ್ನೋದೇ ಇರೋದೇ ಇಲ್ಲ. ಇನ್ನು ಸೋಮಾರಿತನ ಹೆಚ್ಚಾಗುತ್ತೆ ಮನೆಯಲ್ಲಿ. ಎಲ್ರಿಗೂ ಕೂಡ ಯಾಕೆ ಹೀಗಾಗುತ್ತೆ ಅಂತ ಅಂದರೆ ಪಶ್ಚಿಮ ಮುಳುಗೋ ದಿಕ್ಕು ಅಂತ ಹೇಳ್ತೀವಿ. ಸೂರ್ಯ ಮುಳುಗುವ ದಿಕ್ಕು. ಸೂರ್ಯ ಮುಳುಗಿದ ಅಂತ ಅಂದರೆ ಏನಾಗುತ್ತೆ? ಕತ್ತಲೆ ಆಗುತ್ತೆ ಅಲ್ವಾ. ಹಾಗಾಗಿ ಕತ್ತಲೆ ವಾತಾವರಣ ಇರುವಂಥ ಒಂದು ಜಾಗ ಅಂತ. ಹಂಗಾಗಿ ನಾವು ಕತ್ತಲೆಯಲ್ಲಿ ಮುಳುಗುವಂಥ ಸಾಧ್ಯತೆ ಇರುತ್ತೆ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚಿದ್ರೆ. ಇನ್ನು ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚಿದ್ರೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ, ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ, ಇನ್ನು ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ. ದಕ್ಷಿಣ ದಿಕ್ಕನ್ನು ಯಮನ ದಿಕ್ಕು ಅಂತ ಹೇಳ್ತೀವಿ. ಆಶ್ವೀಜ ಮಾಸದ ತ್ರಯೋದಶಿ ದಿನ ಮತ್ತು ನಾವು ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ತೀವಿ. ದೀಪಾವಳಿ ಟೈಮ್ನಲ್ಲಿ ಯಮದೀಪವನ್ನು ಹಚ್ತೀವಿ ಅಲ್ವಾ, ಅವತ್ತು ಮಾತ್ರ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಚ್ಚಬೇಕು. ಇನ್ಯಾವತ್ತು ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬಾರ್ದು. ಮುಖ ಮಾಡೋದು ಅಂದರೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಈ ದೀಪದ ಬತ್ತಿ ಅಥವಾ ದೀಪಕ್ಕೆ ಒಂದು ಮುಂದೆ ಲವಂಗ ಥರ ಅಥವಾ ನಾಲಿಗೆ ಥರ ಇರುತ್ತಲ್ವ ದೀಪ, ಹೀಗೆ ಹಾಕ್ಬಿಟ್ಟು ದೀಪ ಹಚ್ತೀವಿ. ಆ ಥರ ನಾವು ದಕ್ಷಿಣಕ್ಕೆ ಮುಖ ಮಾಡಬಾರ್ದು, ದಕ್ಷಿಣ ದಿಕ್ಕಿಗೆ ತಿರುಗಿಸ್ಬಾರ್ದು. ಆ ದೀಪದ ನಾಲಿಗೆ ಏನಿದೆ ಅದು ನೀವು ಲವಂಗದಲ್ಲಿ ಹಾಗೆ ಹಚ್ತೀರಾ ಅಂತ ಅಂದರೆ ಆ ಥರ ಹಚ್ಬೋದು. ಅದು ಏನು ಉತ್ತರ ಪೂರ್ವ ದಕ್ಷಿಣ ಅಂತ ಅದು ತೋರಿಸೋದಿಲ್ಲ, ಅದು ಹಾಗೇ ಮೇಲ್ಗಡೆ ಇರುತ್ತೆ. ಅದನ್ನು ನಾವು ಲವಂಗ ಅಂತ ಕರಿತೀವಿ ಅಲ್ವಾ. 3 ಕಾಲಿರುತ್ತೆ, ಅದನ್ನು ಮಧ್ಯದಲ್ಲಿ ಬತ್ತಿ ಹಚ್ತೀವಿ ಅಲ್ವಾ, ಅದನ್ನು ಹಚ್ಬೋದು ನೀವು. ಅದಕ್ಕೆ ದೋಷ ಏನೂ ಇರೋದಿಲ್ಲ, ಯಾಕೆಂದರೆ ಅದು ಯಾವ ದಿಕ್ಕಿಗೂ ಕೂಡ ಮುಖ ಮಾಡಿರೋದಿಲ್ಲ, ಮೇಲಕ್ಕೆ ನೋಡ್ತಾ ಇರುತ್ತೆ. ನೇರವಾಗಿ ಯಾವ ದೀಪ ಉರಿಯುತ್ತೋ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ಬೋದು.
ಕಾರ್ತಿಕ ದೀಪದಲ್ಲೂ ನಾನು ತಿಳಿಸಿದ್ದೀನಿ ಇದ್ರ ಬಗ್ಗೆ. ಹಾಗಾಗಿ ಪೂರ್ವಕ್ಕೆ ಮುಖ ಮಾಡಿ ದೀಪ ಹಚ್ಚಿದ್ರೆ ಅಭಿವೃದ್ಧಿಯ ಸಂಕೇತ. ಅದನ್ನು ಮೇಲ್ಗಡೆ ದೀಪ ಹಚ್ಚಿದ್ರೂ ಕೂಡ ಅದನ್ನು ಕೂಡ ಸಹ ಅಭಿವೃದ್ಧಿಯ ಸಂಕೇತ. ನಾವು ಯಾವ ಥರ ನಾಲಿಗೆ ಹಾಕಿ ದೀಪ ಹಚ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ದಿಕ್ಕು ಯಾವ ಕಡೆ ಇರುತ್ತೋ ಆ ಕಡೆ ಇರುತ್ತೆ. ಆ ದಿಕ್ಕು ದಕ್ಷಿಣ ತೋರಿಸ್ಬಾರ್ದು ಅಷ್ಟೇ. ಅಂಥ ದೀಪವನ್ನು ದಿನನಿತ್ಯ ಹಚ್ಚಬಾರ್ದು. ಆ ರೀತಿ ನಾವು ಮನೆಗಳಲ್ಲಿ ಹಾಗಚ್ಚಿದ್ರೆ ಅಭಿವೃದ್ಧಿ ಇರೋದಿಲ್ಲ. ಮನೆಗಳಲ್ಲಿ ದುಃಖ, ಶಾಂತಿ, ಜಗಳ, ಖರ್ಚುಗಳು ಇದೇ ಆಗ್ತಾ ಇರುತ್ತೆ. ಇನ್ನು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿಬಿಟ್ಟು ದೀಪವನ್ನು ಹಚ್ತೀರಾ ಅಂತ ಅಂದರೆ ಉತ್ತರ ದಿಕ್ಕಿಗೆ ಹಚ್ಚೋ ಬದಲು ಒಂಚೂರು ಆ ಕಡೆ ಈಶಾನ್ಯ ಮೂಲೆ ಅಂತ ಏನು ಕರಿತೀವಿ ಅಲ್ವಾ, ದೇವ ಮೂಲೆ ಅಂತೀವಿ, ಈಶಾನ್ಯ ಮೂಲೆ ಅಂತೀವಿ. ಆ ಕಡೆ ಒಂದು ಸ್ವಲ್ಪ ಮೂಲೆಗೆ ಮಾಡೋದ್ರಿಂದ ಲಕ್ಷ್ಮಿಯ ಕಟಾಕ್ಷ ನಮಗೆ ಲಭ್ಯ ಆಗುತ್ತೆ. ಸದಾ ನೆಮ್ಮದಿಯಿಂದ ಇರ್ತೀವಿ ಮನೆಗಳಲ್ಲಿ. ಕೆಲವು ಏನಾದರೂ ವಾಸ್ತುದೋಷಗಳು ಇರುತ್ತೆ ಅಂದ್ರೂ ಕೂಡ ಪರಿಹಾರ ಆಗುತ್ತೆ. ಲಕ್ಷ್ಮಿಯ ಅಭಿವೃದ್ಧಿ ಆಗ್ತಾ ಇರುತ್ತೆ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ಶುಭ ಕಾರ್ಯಗಳು ಬೇಗನೆ ನಡೆಯುತ್ತೆ ಮನೆಗಳಲ್ಲಿ. ಯಾವ ದಿಕ್ಕಿಗೆ ನಂದಾದೀಪವನ್ನು ಹಚ್ಚಿದ್ರೆ ಏನು ಫಲ ಅನ್ನೋದು ನಿಮಗೆ ಇವಾಗ ತಿಳಿಸಿದ್ದೀನಿ. ಇನ್ನು ದೀಪ ಹಚ್ಚುವಾಗ ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಬೆಳಗ್ಗೆ ಹಚ್ಚುವಾಗ ಪ್ರಾತಃಕಾಲ ಅಂತ ಹೇಳ್ಕೋಬೇಕು. ಸಂಜೆ ಹಚ್ಚುವಾಗ ಸಂಧ್ಯಾಕಾಲ ಅಂತ ಹೇಳ್ಕೋಬೇಕು. ಈ ಮಂತ್ರನ ಹೇಳ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡ್ಕೋಬೇಕು. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ. ದೀಪ ಮೂಲೆ ಸ್ಥಿತೋ ಗೌರಿ, ದೀಪ ಮಧ್ಯ ಸರಸ್ವತಿ, ದೀಪಾಗ್ರೆ ವಸತೆ ಲಕ್ಷ್ಮಿ, ಪ್ರಾರ್ಥ ಜ್ಯೋತಿ ನಮೋಸ್ತುತೆ. ಅಂದರೆ ಬೆಳಗ್ಗೆ ಹೇಳ್ಕೋಬೇಕಾದ್ರೆ ನೀವು ಪ್ರಾರ್ಥ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೋಬೇಕು. ಸಂಜೆ ದೀಪ ಹಚ್ಚುವಾಗ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೋಬೇಕು. ಇದಿಷ್ಟು ಕೂಡ ನಂದಾದೀಪದ ಒಂದು ವಿಶೇಷತೆ. ಇನ್ನೂ ತುಂಬ ಇದೆ ನಂದಾದೀಪದ ಬಗ್ಗೆ ಹೇಳೋದು. ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನು ಸಣ್ಣ ಪುಟ್ಟ ಸಮಸ್ಯೆ ಇದೆ ಅಂತ ಅಂದರೆ ಅದಕ್ಕೆ ಪರಿಹಾರ ಅಂತ ಅಂದರೆ ಭಗವಂತನ ಪ್ರಾರ್ಥನೆ ಮಾಡೋದು. ಇದಿಷ್ಟು ಕೂಡ ನಂದಾದೀಪದ ಒಂದು ಉಪಯುಕ್ತ ಮಾಹಿತಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.